ನಮಸ್ಕಾರ, ನನ್ನ ಹೆಸರು ರುದ್ರಮುನಿ ಹಿರೇಮಠ. 24x7 ಕನ್ನಡ ಡಾಟ್ಕಾಮ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವಾಗ ನಮ್ಮ ಜೊತೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕು ಆದಂಥ ಗುಲ್ ಸಂಗಮ್ ಗ್ರಾಮ ಪಂಚಾಯತಿಯ ಸದಸ್ಯರಿದ್ದಾರೆ. ಅವರು ಇನ್ನೂ ಚಿಕ್ಕ ಏಜಿನಲ್ಲೇ ರಾಜಕೀಯಕ್ಕೆ ಬಂದಿದ್ದಾರೆ. ಅವರ ರಾಜಕೀಯ ಜೀವನದ ಬಗ್ಗೆ, ಅವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಒಂದೆರಡು ನಿಮಿಷ ಸಂದರ್ಶನ ಮಾಡೋಣ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಸರ್ ಅನಂತ್ ಕುಮಾರ್. ಸರ್ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಒಂದು ಸದಸ್ಯರಾಗಿದ್ದೀರಾ? ಸರ್ ಬೀರ್ನಾಳ್ ಗ್ರಾಮ ಪಂಚಾಯತಿಯಿಂದ ಗೆದ್ದು. ಬೀರ್ನಾಳಲ್ಲ, ತಮ್ಮದು ಪಂಚಾಯತಿ ಊರು? ಪಂಚಾಯತಿ ಗುಲ್ ಸಂಗಮ್ ಬೀರ್ನಾಳ್ ಗ್ರಾಮದ ನಿವಾಸಿಗಳು. ಸರಿ ಸರ್. ಸರ್ ತಾವು ಇದೇ ಫಸ್ಟ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂದಿರೋದು? ಸರಿ, ಇದೇ ಮೊದಲನೇ ಬಾರಿ ಕೂಡ ನೀವು ಗೆದ್ದಿದ್ದೀರಾ. ಈ ಬಾರಿ ತಮಗೆ ಓಟ್ ಅಂತ ಎಷ್ಟು ಬಂದಿದೆ ಸರ್? 5 ಆಯ್ಕೆ ಆಗಿದ್ದೀರಾ. ಸರಿ ಸರ್, ತುಂಬ ಒಳ್ಳೆಯದು. ಒಬ್ಬ ಇಂಥ ಒಂದು ಚಿಕ್ಕ ಏಜಿನಲ್ಲಿ ಇರುವಂಥ ಒಬ್ಬ ಇನ್ನೂ ನೀವು ಸಣ್ಣ ಮಟ್ಟದ ರಾಜಕೀಯ ವ್ಯಕ್ತಿಗಳು, ಇನ್ನೂ ಒಂದು ಥರ ಅಂತಂದರೆ ಒಂದು ಸ್ಟೂಡೆಂಟು, ಒಂದು ಚಿಕ್ಕ ಹುಡುಗನೇ ಅಂತ ಅನ್ಬೋದು ಸರ್. ಇಷ್ಟೇ ಅಂತ ಒಂದು ಚಿಕ್ಕ ಏಜಿನಲ್ಲೇ ತಾವೊಂದು ಒಂದು ನಾಯಕ ಆಗಿದ್ದೀರಾ. ಹೆಂಗೆ ಅನ್ನಿಸ್ತಾ ಇದೆ ಸರ್ ತಮಗೆ ರಾಜಕೀಯ ಜೀವನ? ಖುಷಿ ಕೊಡ್ತಾ ಇದೆಯಾ ರಾಜಕೀಯ ಜೀವನ? ಸರಿ ಸರ್, ತಾವು ಈ ಬಾರಿ ಗೆದ್ದಾಗ ತಮ್ಮ ಮೂರಾಗಿ ತಾವು ಏನೇನೋ ಒಂದು ಅಭಿವೃದ್ಧಿ ಕೆಲಸ ಮಾಡಿಸಿದ್ದೀರಾ? ಮಹಾರಾಷ್ಟ್ರ ಹಾಂ ಸರ್, ಇನ್ನೂ ಮಾಡ್ಬೇಕಂತ ಇದ್ದೀರಾ? ತಾವು ಮೂರಾಗಿ ತಾವು ಇನ್ನೂ ಈ ಒಂದು ಏನೇನು ಅಭಿವೃದ್ಧಿ ಕೆಲಸ ಮಾಡಿಸ್ಬೇಕಂತ ಇದ್ದೀರಾ ಸರ್? ಮೂರಲ್ಲಿ ಫಸ್ಟ್ ಅಂದರೆ ಬಂದಂಥ ವ್ಯಕ್ತಿ ಚರಂಡಿ. ಹಾಂ, ಚರಂಡಿ. ಸೆಕೆಂಡಲ್ಲಿ ರೋಡ್ಸ್ ಎಲ್ಲ ನೀರಿನ ಸಮಸ್ಯೆ ಇದೆ ಸರ್. ಇವಾಗ ನಿಮ್ಮ ಪಂಚಾಯತಿಯಲ್ಲಿ ತಾವು ಇನ್ನೂ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸದಸ್ಯರಿದ್ದಾರಲ್ವ, ಅವ್ರ ಜೊತೆ ತಮ್ಮ ಸಂಪರ್ಕ ಎಲ್ಲ ಹೇಗಿದೆ ಸರ್? ಎಲ್ಲರ ಜೊತೆ ಒಳ್ಳೆ ಸಂಪರ್ಕ ಇದೆ. ಯಾರ ಜೊತೆನೂ ತಮ್ಮ ಕೆಲಸಕ್ಕೆ ಯಾರಾದರೂ ಅಡೆತಡೆ ಉಂಟು ಮಾಡೋದಾಗಲಿ, ತಮ್ಮ ವಿರುದ್ಧ ಯಾರಾದರೂ ಈ ಥರ ಯಾರಾದರೂ ಇದ್ದಾರ? ಯಾರು ಇಲ್ಲ, ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇದ್ದೀರಾ. ಸರಿ ಸರ್. ಸರಿ, ಇವಾಗ ಸರ್ ನೀವು ರಾಜಕೀಯಕ್ಕೆ ಬರೋಕ್ಕೆ ತಮಗೆ ಒಂದು ಸಪೋರ್ಟ್ ಆಗಿರ್ತಾರೋ ವ್ಯಕ್ತಿ ಯಾರು ಸರ್? ನಿಮ್ಗೆ ಸಪೋರ್ಟ್ ಮಾಡಿ ರಾಜಕೀಯಕ್ಕೆ ಬನ್ನಿ ನೀವು ಅಂತ ಹೇಳಿದ್ರು ಅವರ? ಯಾರು? ನನ್ನ ಸ್ವಂತ ಇಚ್ಛೆಯಿಂದ ತಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೀರಾ. ಸರಿ, ರಾಜಕೀಯ ಜೀವನದಲ್ಲಿ ತಾವು ಯಾರಿಗಾದ್ರೂ ಒಬ್ಬರ ಗುರುಗಳಂತಾಗಲಿ, ಒಬ್ಬ ಲೀಡರ್ಸ್ ಅಂತಾಗಲಿ, ಯಾರ ಮಾರ್ಗದರ್ಶನದಲ್ಲಿ ತಾವು ಸಾಕ್ತಾ ಇದ್ದೀರಾ ಸರ್? ಅಷ್ಟೇ, ಯಾರು ಅಂತ ಹೋಗಲ್ಲ, ನನ್ನ ಕೆಲಸ ನಾನು ಅಷ್ಟೇ. ಅಂದರೆ ತಮ್ಮ ಕೆಲಸನೇ ತಮಗೆ ಒಂಥರ ಮಾರ್ಗದರ್ಶನ ಅಂತ ಇದ್ದೀರಾ. ಸರ್ ತಾವು ಇಲ್ಲಿವರೆಗೂ ಒಂದು ಯಾವ ಪಕ್ಷನ ಒಂದು ಗುರುತಿಸ್ಕೊಂಡಿದ್ದೀರಾ ಸರ್? ನಾನು ಸ್ವಂತ ಅದು ಯಾವ ಪಕ್ಷ ನಿಂತಿಲ್ಲ, ನಾನು ನಡ್ಕೊಂಡು ಹೋಗಿ BJP. ಅಂದರೆ ಇವಾಗ ನೀವು ಸಪೋರ್ಟ್ ಆಗಿರೋ ಪಕ್ಷ ಅಂತಂದರೆ BJP ಪಕ್ಷನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸರಿ ಸರ್. ಸರ್ ತಮ್ಮ ಊರಾಗಿ ಒಂದು ಇನ್ನೂ ಏನೇನೋ ಒಂದು ಅಭಿವೃದ್ಧಿ ಕೆಲಸ ಮಾಡಿಸ್ಬೇಕಂತ ಹೇಳಿದ್ರಲ್ವಾ, ತಮ್ಮ ಊರಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ನಮ್ಮ 24x7 ಕನ್ನಡ ಡಾಟ್ಕಾಮ್ ಜೊತೆ ನೇರವಾಗಿ ಮಾತಾಡ್ಬೋದು ಸರ್. ತಮ್ಮ ಊರಾಗಿ ಇನ್ನೂ ಏನೇನು ಸಮಸ್ಯೆಗಳಿವೆ? ಊರಲ್ಲಿ ನೀರಿನ ಸಮಸ್ಯೆ ಇದೆ ರೀ. ನೀರಿನ ಸಮಸ್ಯೆ, ಮತ್ತೆ CC ರೋಡ್, ಮತ್ತೆ ಚರಂಡಿ, ಇವು ಸಮಸ್ಯೆ ನಿಮ್ಮೂರಿಗೆ ಜಾಸ್ತಿ ಕಾಡ್ತಾ ಇದೆ. ಮತ್ತು ಯಾವುದೇ ಥರ ಆದರೂ ತಮಗೆ ರಾಜಕೀಯ ಜೀವನದಲ್ಲಿ ಏನಾದರೂ ಒಂದು ಸಂದರ್ಭದಲ್ಲಿ ಕಷ್ಟ ಅಂತ ಅನಿಸಿದೆ ಯಾವಾಗಲಾದರೂ? ಕಷ್ಟ ಅಂತ ಏನಿಲ್ಲ, ಬರ್ತಕ್ಕಂಥ ಜನರು ಒಳ್ಳೇದು ಮಾಡ್ತೀವಿ ಆದಷ್ಟು. ಸರ್, ನಿಮಗೆ ಕಡೆದಾಗ ಇನ್ನೊಂದು ಮಾತು ಅಂತಂದರೆ, ರಾಜಕೀಯ ಜೀವನ ಒಳ್ಳೇದು ಅನ್ಸುತ್ತಾ ಕೆಟ್ಟದ್ದು ಅನ್ಸುತ್ತಾ, ಬೇಕನ್ಸುತ್ತಾ ಬೇಡ ಅನ್ಸುತ್ತಾ ಸರ್ ತಮಗೆ? ಒಳ್ಳೇದಿದ್ರೆ ಬೇಕನ್ನಿಸ್ತೀವಿ, ಕೆಟ್ಟದ್ದು ಮಾಡ್ಕೊಂಡು ಹೋದ್ರೆ ಬೇಡ ಅನಿಸ್ತೀವಿ. ಅಂದರೆ ಒಳ್ಳೆ ರಾಜಕೀಯ ಜೀವನ ಒಳ್ಳೇದೇ ಅಂತ ಇದ್ದೀರಾ. ಅಂದರೆ ಜನಗಳ ಕಷ್ಟ, ಒಂದು ಊರಿನ ಸಮಸ್ಯೆ ಎಲ್ಲಾನು ತಿಳ್ಕೊಂಡು ಹೇಳ್ತಾ ಇದ್ದೀರಾ. ಸರಿ ಸರ್. ಸರ್ ತಾವು ಇಲ್ಲಿವರೆಗೂ ತಮ್ಮ ಮನದಾಳದ ಮಾತು ನಮ್ಮ ಜೊತೆ 24x7 ಕನ್ನಡ ಡಾಟ್ಕಾಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ಖುಷಿ ಆಗ್ತಾ ಇದೆಯಾ ತಮಗೆ? ಏನು ಅನಿಸ್ತಾ ಇದೆ ಸರ್ ನಮ್ಮ ಪ್ರೋಗ್ರಾಮ್ ನೋಡಿ ತಮಗೆ ಒಂದು ಅನಿಸಿಕೆ? ಏನು ಅನ್ಸುತ್ತೆ, ನೀವು ಮಾಡ್ತಂದ್ರೆ ಕೊಟ್ಟಿಲ್ಲ ಅಷ್ಟೇ ಕೊಟ್ಟಿಲ್ಲ. ಸರಿ ಸರಿ, ತೊಂದರೆನಿಲ್ಲ. ಸರಿ, ತಮ್ಗೆ ಖುಷಿ ಆಗಿದ್ರೆ ನಮಗೂ ಕೂಡ ಖುಷಿಯಾಗಿರುತ್ತೆ. ತಮ್ಮ ರಾಜಕೀಯ ಜೀವನ ಇದೇ ಥರ ಚೆನ್ನಾಗಿ ಮುಂದುವರಲಿ ಅಂತ ಹೇಳ್ತಾ ತಮ್ಮ ಜೊತೆ ಮಾತು ಮುಗಿಸ್ತೀನಿ ಸರ್. ಧನ್ಯವಾದಗಳು ಸರ್.